ಶೆಟ್ಟರ್ ಅವರಿಗೆ ಕೊಡೋದು ಫಿಕ್ಸ್ ಆಗಿದೆಯಂತೆ. ಮಂಡ್ಯದಲ್ಲಿ ಮತ್ತೊಮ್ಮೆ ನಿಖಿಲ್ ಕುಮಾರಸ್ವಾಮಿ ಅವರ ಸದ್ದು ಕೇಳ್ತಾ ಇದೆ. ನಿಖಿಲ್ ಕುಮಾರಸ್ವಾಮಿ ಅವರನ್ನು ನೆನೆದು ಇವತ್ತು ಮಂಡ್ಯದಲ್ಲಿ ಕುಮಾರಸ್ವಾಮಿ ಕಣ್ಣೀರು ಹಾಕಿದ್ರು. ಸಂಪೂರ್ಣ ಮಾಹಿತಿ ನಿಮಗಾಗಿ. ರಾಜ್ಯ ಬಿಜೆಪಿ ಜೆಡಿಎಸ್ ನಾಯಕರು ಮೈತ್ರಿ ಮಾಡಿಕೊಂಡು ಕಾಂಗ್ರೆಸ್ಗೆ ಮೂಗುದಾರ ಹಾಕಲು ತಂತ್ರ ಹೆಣೆಯುತ್ತಿದ್ದಾರೆ. ಈಗಾಗಲೇ ಬಿಜೆಪಿ ಒಂದು ಪಟ್ಟಿ ಘೋಷಿಸಿ 20 ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿದೆ. ಬಾಕಿ 5 ಸ್ಥಾನಗಳಿಗೆ ಅಭ್ಯರ್ಥಿ ಆಯ್ಕೆ ಕಸರತ್ತು ಮುಂದುವರೆದಿದೆ. ಧಾರವಾಡ ಹಾವೇರಿ ಲೋಕಸಭಾ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಯಾಗಿದ್ದ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಬೀಗರ ಕ್ಷೇತ್ರವಾದ ಬೆಳಗಾವಿ ಲೋಕಸಭೆಗೆ ಸ್ಪರ್ಧಿಸುವುದು ಬಹುತೇಕ ಖಚಿತವಾಗಿದೆ. ಜಗದೀಶ್ ಶೆಟ್ಟರ್ ಬಂದಿದ್ರು, ಅವ್ರಿಗೆ ಬೆಳಗಾಂ ನಿಲ್ಲಕ್ಕೆ ಇಷ್ಟ ಇರಲಿಲ್ಲ. ಅವನಿಗೆ ನಾನು ಕನ್ವಿನ್ಸ್ ಮಾಡಿ ಬೆಳಗಾಮಲ್ಲಿ ನಿಲ್ಲಿ ಅಂತ ಹೇಳಿದ್ದೇನೆ. ಅವರು ಸಂತೋಷದಿಂದ ಒಪ್ಕೊಂಡು ಹೋಗಿದ್ದಾರೆ. ಬಹಳ ದೊಡ್ಡ ಅಂತರದಲ್ಲಿ ಬೆಳಗಾಮಿಂದ ಗೆಲ್ಲಕ್ಕೆ ಸಾಧ್ಯ ಇದೆ, ಅದರಲ್ಲಿ ಅನುಮಾನ ಇಲ್ಲ. 28 ಗೆಲ್ತಿರ್ಬೇಕಾದ್ರೆ ಮೋದಿಯವರ ಆಶೀರ್ವಾದದಿಂದ ಅದೇನು ಕಷ್ಟ ಆಗುತ್ತೆ ಅನ್ಸೋದಿಲ್ಲ. ಅವನಿಗೆ ಕನ್ವಿನ್ಸ್ ಮಾಡಿ ಕಳಿಸಿದ್ದೇನೆ, ಒಪ್ಕೊಂಡು ಹೋಗಿದ್ದಾರೆ. ಅವ್ರು ಬೆಳಗಾಮಿಯಿಂದ ಸ್ಪರ್ಧೆ ಮಾಡ್ತಾರೆ. ಜಗದೀಶ್ ಶೆಟ್ಟರ್ ಬದಲು ತಮ್ಮ ಮಗಳಿಗೆ ಟಿಕೆಟ್ ಕೊಡಿಸಲು ಮಂಗಳ ಅಂಗಡಿ ಲಾಬಿ ಮಾಡ್ತಿದ್ರು. ಯಾವಾಗ ಶೆಟ್ಟರ್ ಹೆಸರು ಬಂತು, ರೇಸ್ನಿಂದ ಹಿಂದೆ ಸರಿದು ಬೇಗರ ಪರ ಪ್ರಚಾರ ಮಾಡಲು ನಿರ್ಧರಿಸಿದ್ದಾರೆ. ನಮ್ಮ ಫ್ಯಾಮಿಲಿಗೆ ಬೇಕು, ಮಕ್ಕಳಿಗೆ ಶ್ರದ್ಧಾಗೆ ಸ್ಫೂರ್ತಿಗೆ, ಇಲ್ಲಾಂದರೆ ಕಡೆಗೆ ನನಗೆ ಏನಂದಿದ್ರು ಮೇಡಮ್ ಅವ? ಹಾಂ, ಮಾತಾಡ್ತೇವೆ, ಚರ್ಚೆ ಮನೆ ತನಕನೂ ಚರ್ಚೆ ಮಾಡ್ತಾ ಇದ್ದೇವೆ ಅಂತ ಹೇಳ್ತಾ ಇದ್ರು. ಈಗ ಏಕಾಏಕಿ ಶೆಟ್ಟರ್ ಅವ್ರ ಹೆಸರು ಕೇಳಿ ಬರ್ತಾ ಇದೆ, ಮತ್ತು ಅವರು ಫೈನಲ್ ಅಂತಿದ್ದಾರೆ. ಸಪೋರ್ಟ್ ಮಾಡ್ತೀರಾ ಮೇಡಮ್ ಅವರು? ಹಾಂ, ಸಪೋರ್ಟ್ ಮಾಡಲೇಬೇಕಲ್ಲ ಅವ್ರೆ. ಮತ್ತು ಯಾರು ನಿಂತಾದ್ರೂ ನಾವು BJP ಪರ ಪ್ರಚಾರ ಮಾಡ್ತೀವಿ. ಮಂಡ್ಯದಲ್ಲಿ ಜೆಡಿಎಸ್ನ ಲೋಕಸಭಾ ಚುನಾವಣೆ ಪೂರ್ವಭಾವಿ ಸಭೆ ನಡೆಯಿತು. ಪುಟ್ಟರಾಜು ಬೇಡ, ಯಾರು ಬೇಡ, ಕುಮಾರಣ್ಣ ನೀವೇ ನಿಲ್ಲಿ ಎಂದು ಜೆಡಿಎಸ್ ಕಾರ್ಯಕರ್ತರು ಪಟ್ಟು ಹಿಡಿದರು. ಮಧ್ಯ ಪ್ರವೇಶಿಸಿದ ನಿಖಿಲ್ ಕುಮಾರಸ್ವಾಮಿ ಕಾರ್ಯಕರ್ತರನ್ನ ಸಮಾಧಾನ ಮಾಡಿದರು. ಪುತ್ರನ ಸೋಲಿನ ಕಹಿ ಘಟನೆ ನೆನೆದು HD ಕುಮಾರಸ್ವಾಮಿ ಭಾವುಕರಾದರು. ಕೆಲವು ಕುತಂತ್ರದ ರಾಜಕಾರಣದಿಂದ ಅವತ್ತು ನಿಖಿಲ್ ಚುನಾವಣೆ ಸೋತಿದ್ದಾನೆ ಹೊರತು ಜಿಲ್ಲೆಯ ಜನತೆ ನಿಖಿಲ್ನ ಸೋಲಿಸಿಲ್ಲ ಅನ್ನೋದನ್ನ ಮೊನ್ನೆ ಹಾಸನದಲ್ಲೂ ಮಾತಾಡಿದ್ದೆ. ನಾನು ಹೇಳಿದ್ದೇನೆ, ಇಲ್ಲೇ ಆದಂಥ ಕುತಂತ್ರದ ರಾಜಕಾರಣದಿಂದ ನನ್ನ ಮನೆಗೆ ಆದಂಥ ಒಂದು ಸೋಲು ಅನ್ನೋದೇನಿದೆ ಅಲ್ಲಿ ಆಗಬಾರ್ದು ಅಂತ ಏನು ಹೇಳಿ ಬಂದಿದ್ದೇನೆ. ಈ ಚುನಾವಣೆ ನನ್ನ ಜೀವನದಲ್ಲಿ ಒಂದು ಮಾತು ಹೇಳ್ತೇನೆ, ಮಂಡ್ಯ ಜಿಲ್ಲೆಯನ್ನ ನಾವೇನಾದರೂ ಈ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಕಳ್ಕೊಂಡ್ರೆ ನಾವು ಇದ್ದು ಸತ್ತಾಗೆ ಅಂತಕ್ಕಂಥ ನನಗೊತ್ತಿದೆ. ದಾವಣಗೆರೆಯಲ್ಲಿ ಬಂಡೆತ್ತಿರು ರೇಣುಕಾಚಾರ್ಯ ಬಂಡಾಯ ಶಮನ ಮಾಡುತ್ತೇವೆ ಎಂದು ವಿಪಕ್ಷ ನಾಯಕ ಅಶೋಕ್ ಭರವಸೆ ನೀಡಿದ್ದಾರೆ. ಟಿಕೆಟ್ ಘೋಷಣೆ ಆದಾಗ ಇವೆಲ್ಲ ಸರ್ವೇ ಸಾಮಾನ್ಯವಾಗಿ ಗೊಂದಲಗಳಿರುತ್ತೆ. ಇನ್ನೊಂದು ವಾರ ಹೋದ್ಮೇಲೆ ಅವ್ರನ್ನೂ ಜೊತೆ ಮಾತಾಡಿ ಎಲ್ಲರನ್ನೂ ಮೋದಿಯವರು ಈ ಬಾರಿ ಪ್ರೈಮ್ ಮಿನಿಸ್ಟರ್ ಆಗಬೇಕು, ಆ ದೃಷ್ಟಿಯಿಂದ ನಾವು ಎಲ್ಲರೂ ಒಟ್ಟಾಗಿ ಕೆಲಸ ಮಾಡ್ತೀರಿ. ಬಿಜೆಪಿ ಜೆಡಿಎಸ್ ನಾಯಕರು ಭರ್ಜರಿಯಾಗಿ ಅಖಾಡಕ್ಕೆ ಧುಮುಕಿದ್ದಾರೆ. ಬಂಡಾಯಕ್ಕೂ ಮದ್ದರಿ ಎತ್ತಿದ್ದಾರೆ. ಒಂದು ಕಡೆ ಈಶ್ವರಪ್ಪನವ್ರು ಹೇಳೋದು ಕರೆಕ್ಟು. ಅಲ್ಲಿ ಅಣ್ಣಾ ಸಾಹೇಬ್ ಜೊಲ್ಲೆ, ಶಶಿಕಲಾ ಜೊಲ್ಲೆ ಫ್ಯಾಮಿಲಿ ಟಿಕೆಟ್, ಬಾಲಚಂದ್ರ ಜಾರಕಿಹೊಳಿ ಮತ್ತು ರಮೇಶ್ ಜಾರಕಿಹೊಳಿ ಫ್ಯಾಮಿಲಿ ಟಿಕೆಟ್. ಅದಾದ ನಂತರ ಯಾರಿಗೆ ಯಡಿಯೂರಪ್ಪನವರ 2 ಪುತ್ರರು MP MLA. ಅದಾದ ನಂತರ ಸಿದ್ದೇಶ್ವರ್ ಅವರ ಪತ್ನಿಗೆ ಟಿಕೆಟ್. ಆದರೆ ಕಾಂತೇಶ್ ಮಾತ್ರ ಒಬ್ಬರು ಇರೋದು. ಈಗ ಅವರು ಇಲ್ಲ, ಯಾರು ಚುನಾವಣಾ ರಾಜಕೀಯ. ಆಮೇಲೆ ಯಾರು ಜಗದೀಶ್ ಶೆಟ್ಟರ್ ತಮ್ಮ ಮತ್ತೆ ಟಿಕೆಟ್, ಅವರ ಫ್ಯಾಮಿಲಿಗೆ ಟಿಕೆಟ್, ಬೀಗರು. ಇವರನ್ನೊಬ್ಬರನ್ನ ಯಾಕೆ ಅಂತ ನಂಬರ್ 1. ಎರಡನೇದು, ಇಲ್ಲೊಂದು ಹೇಳಿಕೆಯನ್ನು ಗಮನಿಸಿದ್ವಿ, ಮಂಡ್ಯದ ಹೇಳಿಕೆ. ಮಂಡ್ಯದ ರಾಜಕಾರಣಿಗಳು ಹೆಂಗೆ ಅಂತಂದರೆ ನಮ್ಮ ಮಂಡ್ಯವನ್ನೇನು ಒಳ್ಳೆ ಸಿಂಗಾಪುರ್ ಮಾಡ್ದಂಗೆ ಮಾತಾಡ್ತಾರೆ. ಅಲ್ಲಿ SM ಕೃಷ್ಣ ಕಾಲಾವಧಿಯಲ್ಲಿ ಬೆಂಗಳೂರು ಹೊರತುಪಡಿಸಿ ನಾನು ಹೇಳೋದು, SM ಕೃಷ್ಣ ಕಾಲದಲ್ಲಿರ್ಬೋದು, ಅಥವಾ ಪುಟ್ಟರಾಜು ಅವರ ಕಾಲದಲ್ಲಿರ್ಬೋದು, ಅಥವಾ JDS ಅಲ್ಲಿ ಗೆದ್ದಂಥ ಸಂದರ್ಭದಲ್ಲಿರ್ಬೋದು, ರಮ್ಯಾ ಗೆದ್ದಂಥ ಸಂದರ್ಭದಲ್ಲಿರ್ಬೋದು, ಶಿವರಾಮೇಗೌಡರು ಗೆದ್ದಂಥ ಸಂದರ್ಭದಲ್ಲಿರ್ಬೋದು, ಮಂಡ್ಯಕ್ಕೆ ಯಾರು ಏನು ಮಾಡಿಲ್ಲ ರೀ. ಖಾಲಿ MP ಆಗಿ ಬಂದಿದ್ದಾರೆ ಅಷ್ಟೇ. ಮಂಡ್ಯದ ಜನ ಯಾಕೆ ಈಗಲೂ ಕೂಡ ಬೆಂಗಳೂರಲ್ಲಿ ಕಾಣಸಿಗ್ತಾರೆ ನಮಗೆ? ನೋಡಿದಾಗ ಹೇಳ್ತೀವಿ ಮಂಡ್ಯದವರು ಅಂತೇಳಿ. ನಮಗೆ ಮಂಡ್ಯದ ಅನೇಕ ಹುಡುಗರ ಪರಿಚಯ ಇದೆ. ಅಲ್ಲಿ ಪಕ್ಕದ ಪ್ರತಾಪ್ ಸಿಂಹ ಏನೇ ಆಗಲಿ, ಪಕ್ಷಾತೀತವಾಗಿ ನಾನು ಹೇಳ್ತೇನೆ, ಎಷ್ಟು ಕೆಲಸ ಮಾಡಿದ್ದಾರೆ. ಅಂಥ ಕೆಲಸಗಳು ಯಾಕಾಗಲ್ಲ? ನಿತ್ಯ ಸಚಿವ ಅಂತ ಫೇಮಸ್ ಇದೆ ಮಂಡ್ಯದಲ್ಲಿ, ಒಂದು ದೊಡ್ಡ ವಿಗ್ರಹ ಇದೆ, ಅಲ್ಲಿ ಮೂರ್ತಿ ಕೆತ್ತಿದ್ದಾರೆ. ಈಗಲಾದರೂ ಅಷ್ಟೇ, ಯಾರೇ ಆಗಲಿಯಪ್ಪ, ಮಂಡ್ಯದ ಬಗ್ಗೆ ಒಂದು ಕನಸಿರೋರು ಯಾರೂ ಇಲ್ಲ. ಕೇವಲ ಭಾವನಾತ್ಮಕವಾಗಿ ಜನರನ್ನು ಒಮ್ಮೆ ಸ್ವಾಭಿಮಾನ ಅಂತ ಹೇಳ್ತಾರೆ, ಒಮ್ಮೆ ನನ್ನ ಕನಸು ಅಂತ ಹೇಳ್ತಾರೆ. ಹಿಂಗಾಗಬಾರ್ದು ಅಂತ ಇಡೀ ಒಂದು ಮಂಡ್ಯವನ್ನು ಹೆಂಗೆ ಎತ್ತಿಡಬೇಕು ಗೊತ್ತಾ? ಮಂಡ್ಯ ಅಂತಂದರೆ ನಮಗೆ ಈ ಇಡೀ ಭಾರತದಲ್ಲಿ ಪಂಜಾಬ್ ಇದ್ದಂಗೆ, ಆ ಥರ ಒಂದು. ಈಗೊಂದು ಬ್ರೇಕ್ ಆದ ನಂತರ 8 ಕ್ಷೇತ್ರಗಳು ಬಾಕಿ ಇದೆ BJPಯಲ್ಲಿ. 3 JDSಗೆ ಬಿಟ್ಟುಕೊಡ್ತಾ ಇದ್ದಾರೆ. 5ರಲ್ಲಿ ಯಾರು ಅಭ್ಯರ್ಥಿಗಳು, ಈವನ್ JDS ಅಭ್ಯರ್ಥಿಗಳು ಕೂಡ ಯಾರು,
ಈಗ ಸುಮಲತಾ ಮೇಡಮ್ ಏನು ಮಾಡ್ತಾರೆ ಈ ಎಲ್ಲ ಕುತೂಹಲ ಇದೆ.